ರನ್ಯಾ ಪ್ರಕರಣದಲ್ಲಿರುವ ಸಚಿವರ ಹೆಸರು ನನಗೆ ಗೊತ್ತು. ರನ್ಯಾ ನಂಟು ಹೊಂದಿರುವ ಸಚಿವರನ್ನ ಬಹಿರಂಗಪಡಿಸು. ಗೋಲ್ಡ್ ಸ್ಮಗ್ಲಿಂಗ್ನಲ್ಲಿ ನ್ಯಾಯಾಂಗ ವಶದಲ್ಲಿರುವಂತಹ ನಟಿ ರನ್ಯಾ ರಾವ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವರ ಹೆಸರು ಕೇಳಿ ಬರ್ತಾ ಇದೆ. ಆ ಸಚಿವರು ಯಾರು ಅನ್ನೋದು ನನಗೆ ಗೊತ್ತು. ರನ್ಯಾ ನಂಟು ಹೊಂದಿರುವ ಸಚಿವರನ್ನ ಬಹಿರಂಗಪಡಿಸುವೆ ಅಂತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ಅಧಿವೇಶನದಲ್ಲಿ ಸಚಿವರ ಹೆಸರು ಪ್ರಸ್ತಾಪ ಮಾಡ್ತೀನಿ. ರನ್ಯಾ ಜೊತೆ ಸಂಬಂಧ ಹೊಂದಿದವರು ಯಾರು ಅಂತ ನನಗೆ ಗೊತ್ತು. ಪ್ರೋಟೋಕಾಲ್ ಕೊಟ್ಟವರ ಮಾಹಿತಿ ಸಂಗ್ರಹಿಸಿದ್ದೇವೆ. ಚಿನ್ನ ಎಲ್ಲಿಂದ ತಂದ್ರು, ಎಲ್ಲಿಟ್ಟು ತಂದ್ರು ಅಂತ ಎಲ್ಲವೂ ಕೂಡ ಗೊತ್ತಿದೆ. ಈ ಪ್ರಕರಣದಲ್ಲಿ ಕೇಂದ್ರದ ಅಧಿಕಾರಿಗಳು ಭಾಗಿಯಾಗಿದ್ರೂ ಕೂಡ ಅದು ತಪ್ಪೇ. ಆದರೆ ಕೇಂದ್ರ ಸಚಿವರು ಇದರಲ್ಲಿ ಭಾಗಿಯಾಗಿಲ್ಲ ಅಂತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ಒಪ್ಕೊಂಡ್ರಲ್ಲ ನಿರಾಣಿ ಅವರೇ, ನಾನು 12 ಎಕರೆ ಕೊಟ್ಟಿದ್ದು ಸತ್ಯ. ಆದ್ರೆ ಆ ಹೆಣ್ಮಗಳು ರೊಕ್ಕ ತುಂಬೆಲ್ಲತ್ತಾಳೆ. 10 ಲಕ್ಷ ರೂಪಾಯಿನೂ ಹೋಗೈತೆ. ಯಾವುದೋ ಒಂದು ಫೈನಾನ್ಸ್ ಇಂದ 10 ಲಕ್ಷ ರೂಪಾಯಿ ಹೋಗೈತೆ ಇರ್ಬೋದು, ನನಗೇನು ಗೊತ್ತಿಲ್ಲ, ಅದು ಏನೈತಿ ಗೊತ್ತಿಲ್ಲ. ಆದ್ರೆ ಒಂದು ಮಾತು ಹೇಳ್ತೀನಿ, ಈಗ ನಿರಾಣಿ ಅವರು ಅದು ಕೊಟ್ಟಿದ್ದು ಸತ್ಯ ಅಂತ ಅವರೇ ಒಪ್ಕೊಂಡ್ರೆ, ನಾ ಏನು ಹೇಳಿಲ್ಲ. ಆದ್ರೆ 12 ಎಕರೆ ಏನು ಅಲಾಟ್ಮೆಂಟ್ ಆಗೈತಲ್ಲ ಈ KIDB ಒಳಗೆ, ಅದು ದುಡ್ಡು ಕಟ್ಟಲಾರ್ದಕ್ಕೆ ಅದು ರದ್ದಾಗೈತೆ ವಾಪಸ್. ಯಾಕಂದ್ರೆ 12 ಎಕರೆದು ಯಾರೋ ಒಬ್ರು ಕೊಡ್ತೀನಿ ಅಂತ ಹೇಳಿದ್ರತ್ತ, ಅವ್ರು ಕೊಳ್ಳಾರ್ದಕ್ಕೆ ಸದನದಾನ ಆಸ್ತಿ ಸದನದಾಗಿರಲ್ಲ. ಹೆಸರಂತ ಗೊತ್ತಿದೆ ಸರ್, ಹೆಸರು ಬರ್ತದೆ. ಬೆಳಗಾವಿ ಜಿಲ್ಲೆಯಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳ ಮಾತ್ರ ನಿಲ್ಲುವ ಹಾಗೆ ಕಾಣಿಸ್ತಾ ಇಲ್ಲ. ಸರ್ಕಾರದ ಆದೇಶಕ್ಕೂ ಕೂಡ ಫೈನಾನ್ಸ್ ಸಿಬ್ಬಂದಿ ಕ್ಯಾರೆ ಅಂತಿಲ್ಲ. ಬೆಳಗಾವಿ ಜಿಲ್ಲೆಯಲ್ಲಿ ನಿಲ್ಲದ ಮೈಕ್ರೋ ಫೈನಾನ್ಸ್ ಕಿರುಕುಳ. ಸರ್ಕಾರ ಆದೇಶ ಕೊಟ್ಟರೂ ಕೂಡ ಆದೇಶಕ್ಕೂ ಕ್ಯಾರೆ ಎನ್ನದ ಫೈನಾನ್ಸ್ ಸಿಬ್ಬಂದಿ. ಸಾಲ ವಸೂಲಿಗೆ ಮನೆಯಲ್ಲೇ ಠಿಕಾಣಿ ಹೂಡಿದ ಸಿಬ್ಬಂದಿ. ಖಾನಾಪುರದ ಖೇರವಾಡ ಗುಂಡ್ಯಾನಟ್ಟಿಯಲ್ಲಿ ನಡೆದಂತಹ ಕಿರುಕುಳ ಇದು. ಸಾಲ ಮರುಪಾವತಿಗೆ ಫೈನಾನ್ಸ್ ಸಿಬ್ಬಂದಿ ಬೆದರಿಕೆ ಹಾಕಿದ್ದಾರೆ. ಹಣ ಕೊಡೋವರೆಗೂ ಮನೆ ಬಿಟ್ಟು ಹೋಗಲ್ಲ ಅಂತ ಪಟ್ಟು ಹಿಡಿದ್ರು. ಬೆಳಗ್ಗೆ 8 ಗಂಟೆಗೆ ಬಂದು ರಾತ್ರಿ 10 ಗಂಟೆವರೆಗೂ ಕೂಡ ದುಡ್ಡು ಕೊಡಿ, ಅಲ್ಲಿವರೆಗೂ ಮನೆಯಿಂದ ಆಚೆ ಹೋಗಲ್ಲ ಅಂತ ಮನೆಯಲ್ಲಿಯೇ ಠಿಕಾಣಿ ಹೂಡಿದ್ರು. 4 ದಿನಗಳ ಕಾಲ ಅವಕಾಶ ಕೊಡಿ ಅಂತ ಕೇಳಿದ್ರೂ ಕೂಡ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಮಾತ್ರ ತಮ್ಮ ಪಟ್ಟು ಬಿಡಲಿಲ್ಲ. ಏನಾದರೂ ಮಾಡಿ ಹಣ ಕೊಡಲೇಬೇಕು ಅಂತ ಕಿರುಕುಳ ಕೊಟ್ಟಿದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಏನ್ ಮಾಡ್ತಾರ ಅವ್ರು ಎಲ್ಲ ಬಿಡ್ತಾರ್ರಿ. ಕೇಳ್ಕೊಟ್ಟು ನೀವು ಸಾಲ ನಾವು ಇಲ್ಲಿ ಕೊಡುವಾಗ ಸುಮ್ಮನೆ ಸಾಲ ಕೊಟ್ಟೇವಿಲ್ರಿ. ಮನಿ ಮಾಟ ಬಂದ ಇಲ್ಲ ಬರಂಗಿಲ್ಲಮ್ಮ, ಟೈಮ್ ಅಂತೂ ಬರಂಗಿಲ್ಲ. ಅಲ್ರಿ ಒಂದೇ ಕಂತ ನಮ್ ಜೀವನ ತಗೊಂಡ್ರು ನಾವ್ ಬಿಟ್ಟು ಹೋಗಂಗಿಲ್ಲಮ್ಮ. ಮೊದ್ಲೇ ಆತನ ಒಂದೇ ಕಂತ ಐತಿ, ಬಿಟ್ಟು ಹೋಗಂಗಿಲ್ಲ. ಯಾಕಾಗಂಗಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.